ನಮಸ್ಕಾರ. ನೀವು MBBS ಸೀಟ್ ನೋಡ್ತಾ ಇದ್ದೀರಾ. ಸೊ ನೀವು ನೀಟ್ಗಿಂತ ಮುಂಚಿತವಾಗಿ ಸೀಟನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು. ನಿಮಗೆ ಬೇಗ ಸೀಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡರೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳೋಕೆ ನಾನು ಇಲ್ಲಿ ಬಂದಿರೋದು. ನಾನು ಅಮೃತ, ಎಜುಕೇಷನ್ ಕೌನ್ಸಿಲರ್, ವಿದ್ಯಾರ್ಥಿಗಳ ಸಲಹೆಗಾತಿ, ITCS ಪ್ರೈವೇಟ್ ಲಿಮಿಟೆಡ್. ನೀವು ಬೇಗ ರಿಜಿಸ್ಟ್ರೇಷನ್ ಮಾಡಿಕೊಂಡರೆ ಟಾಪ್ ಕಂಟ್ರಿ ಸಿಗುತ್ತೆ, ಟಾಪ್ ಯೂನಿವರ್ಸಿಟಿಗೆ ನೀವು ಹೋಗಬಹುದು, ವೈಡ್ ರೇಂಜಲ್ಲಿ ನೀವು ಸೆಲೆಕ್ಷನ್ ಸಹ ಮಾಡಬಹುದು. ಅದು ನಿಮ್ಮ ಅಕಾಡೆಮಿಕ್ ತಕ್ಕಂಗೆ, ಬಜೆಟ್ ತಕ್ಕಂಗೆ ಹಾಗೂ ನಿಮ್ಮ ಚಾಯ್ಸ್ ತಕ್ಕಂಗೆ ನೀವು ಟಾಪ್ ಯೂನಿವರ್ಸಿಟಿಗೆ ಹೋಗಬಹುದು. ನೀವು ಬೇಗ ರಿಜಿಸ್ಟ್ರೇಷನ್ ಮಾಡಿಕೊಂಡರೆ ಟಾಪ್ ಯೂನಿವರ್ಸಿಟಿಗೆ ಹೋಗಬೇಕೆಂದರೆ ನೀವು ಬೇಗ ರಿಜಿಸ್ಟ್ರೇಷನ್ ಸಹ ಮಾಡಿಕೊಳ್ಳಬೇಕು. ಯಾಕೆಂದರೆ ಟಾಪ್ ಯೂನಿವರ್ಸಿಟಿಗಳಲ್ಲಿ ಸೀಟ್ಗಳು ತುಂಬ ಲಿಮಿಟ್ ಆಗಿ ಇರುತ್ತದೆ. ನೀವು ಡಿಲೇ ಮಾಡಿಕೊಂಡು ಮಾಡೋಣ, ನೀಟ್ ಎಕ್ಸಾಮ್ ಬರಲಿ ಆಮೇಲೆ ನೋಡೋಣ ಅಂತ ಅಂದರೆ ನೀವು ಟಾಪ್ ಯೂನಿವರ್ಸಿಟಿಗೆ ಹೋಗಬೇಕು ಅನ್ನೋ ಕನಸು ಅಲ್ಲೇ ಬಿಡಬೇಕಾಗುತ್ತೆ. ಯಾಕೆಂದರೆ ಟಾಪ್ ಯೂನಿವರ್ಸಿಟಿಯಲ್ಲಿ ಸೀಟ್ಗಳು ತುಂಬ ಲಿಮಿಟ್ ಆಗಿರುತ್ತೆ. ಸೊ ನೀವು ಸೀಟ್ ಬೇಗ ಬುಕ್ ಮಾಡಿಕೊಂಡ್ರೆ ನಿಮಗೆ ಟಾಪ್ ಯೂನಿವರ್ಸಿಟಿಗೆ ಹೋಗೋ ಅವಕಾಶಗಳು ತುಂಬ ಇರುತ್ತದೆ. ಅಬ್ರಾಡಲ್ಲಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ಕಾನ್ಸೆಪ್ಟ್ ಆಗಿರುವುದರಿಂದ ಎಂಟ್ರೆನ್ಸ್ ಎಕ್ಸಾಮನ್ನು ಬೇಗ ಮಾಡುತ್ತಾರೆ. ಸೊ ನಿಮಗೆ ಸೆಲೆಕ್ಷನ್ ಆಗೋ ಅವಕಾಶಗಳು ತುಂಬ ಇರುತ್ತದೆ. ನೀವು ಅರ್ಲಿಯರ್ ಆಗಿ ಸೀಟ್ ಬುಕ್ ಮಾಡಿಕೊಂಡರೆ ನೀವೇ ಫಸ್ಟ್ ಬ್ಯಾಚ್ ಆಗಿರ್ತೀರ ಯೂನಿವರ್ಸಿಟಿಗೆ. ನೀವು ಏನನ್ನು ಸಹ ಮಿಸ್ ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಹಾಸ್ಟೆಲ್ಸ್ ಆಗಿರ್ಬೋದು, ರೂಮ್ಸ್ ಆಗಿರ್ಬೋದು, ಫುಡ್ಸ್ ಆಗಿರ್ಬೋದು, ಪ್ರತಿಯೊಂದು ಸಹ ನೀವು ಏನನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇರುವುದಿಲ್ಲ. ನೀವು ಬೇಗ ಸೀಟನ್ನು ಬುಕ್ ಮಾಡಿಕೊಂಡರೆ ಡಾಕ್ಯುಮೆಂಟೇಷನ್ ಪ್ರೋಸೆಸ್ ಬೇಗ ಮಾಡಿಕೊಳ್ಳೋಣ, ವೆಯ್ಟ್ ಮಾಡೋಣ, ಏನು ಬೇಗ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ರೆ ಅದು ನೀವು ಮಾಡ್ತಿರೋದು ತಪ್ಪು. ಡಾಕ್ಯುಮೆಂಟೇಷನ್ ಪ್ರೋಸೆಸ್ಗೆ ತುಂಬ ಟೈಮ್ ತಗೊಳುತ್ತೆ. ಪಾಸ್ಪೋರ್ಟ್ ಮೇಕಿಂಗ್ ಆಗಿರ್ಬೋದು, ವೀಸಾ ಮೇಕಿಂಗ್ ಆಗಿರ್ಬೋದು, ತುಂಬ ಟೈಮ್ ತಗೊಳುತ್ತೆ. ಸೊ ಬೇಗ ರಿಜಿಸ್ಟ್ರೇಷನ್ ಆದರೆ ನೀವು ಬೇಗ ಎಲ್ಲ ಪ್ರತಿಯೊಂದು ಕ್ಲಿಯರ್ ಬೇಗ ಮಾಡ್ಕೋಬೋದು. ಆದರೆ ಯೂತ್ ಸ್ಟೂಡೆಂಟ್ ಆದಾಗ ನಿಮಗೆ ತುಂಬ ಟೈಮ್ ತಗೊಳುತ್ತೆ. ನೀವು ವರ್ಕ್ ಮಾಡಬೇಕಾಗತ್ತೆ, ಇದಕ್ಕೆ ಟೈಮ್ ತುಂಬ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಡಾಕ್ಯುಮೆಂಟೇಷನ್ ಏನಪ್ಪ ಇಷ್ಟು ಲೇಟು, ಹೆಂಗೆ, ಯಾವ ಥರ ಅಂತ. ಸೊ ಬೇಗ ರಿಜಿಸ್ಟ್ರೇಷನ್ ಮಾಡಿಕೊಂಡರೆ ಇದರಿಂದನೂ ನೀವು ತಪ್ಪಿಸಿಕೊಳ್ಳುವ ಚಾನ್ಸಸ್ ತುಂಬ ಇರ್ತದೆ. ಸೊ ಟಾಪ್ ಬೆಸ್ಟ್ ಯೂನಿವರ್ಸಿಟಿಯಲ್ಲಿ ಎಂಟ್ರೆನ್ಸ್ ಎಕ್ಸಾಮನ್ನು ಫಸ್ಟ್ ವೀಕ್ ಆಫ್ ಏಪ್ರಿಲೇ ಮಾಡುತ್ತಾರೆ. ಸೊ ನಿಮಗೆ ಸೀಟ್ ಸಿಗುವ ಅವಕಾಶಗಳು ತುಂಬ ಲಭ್ಯವಿರುತ್ತದೆ. ಅರ್ಲಿ ಬ್ರೈಡ್ ಆಫರ್ ಸಹ ITCS ಪ್ರೊವೈಡ್ ಮಾಡ್ತಿದ್ದಾರೆ. ಅರ್ಲಿ ಬ್ರೈಡ್ ಆಫರ್ ಏನು ಪ್ರೊವೈಡ್ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ನೀವು ಬೇಗ ರಿಜಿಸ್ಟ್ರೇಷನ್ ಮಾಡಿಕೊಂಡರೆ ನಿಮಗೆ 50% ಡಿಸ್ಕೌಂಟ್ ರಿಜಿಸ್ಟ್ರೇಷನ್ ಫೀಯಲ್ಲಿ ಕೊಡ್ತಿದ್ದಾರೆ. ಹಾಗೂ ನೀವು ಟಾಪ್ ಯೂನಿವರ್ಸಿಟಿಗೆ ಹೋಗಬೇಕು ಅಂತಂದರೆ ಆ ರೆಸ್ಪಾನ್ಸಿಬಿಲಿಟಿ ಸಹ ITCS ತಗೊತಾ ಇದ್ದಾರೆ. ಮತ್ತು ಅಟ್ರಾಕ್ಟಿವ್ ಆಫರ್ ಸಹ ಕೊಡ್ತಿದ್ದಾರೆ. ಅಟ್ರಾಕ್ಟಿವ್ ಆಫರಾ ಏನಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಅಟ್ರಾಕ್ಟಿವ್ ಆಫರ್ ಅಂತಂದರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಕಂಪ್ಲೀಟ್ ಬುಕ್ ಫೆಸಿಲಿಟಿ ITCS ಆಫರ್ ಆಗಿ ಪ್ರೊವೈಡ್ ಮಾಡ್ತಿದ್ದಾರೆ. ಹಾಗೂ ಮೆಸ್ ಫುಡ್ ಬಂದು 3 months ಇನ್ ಫ್ಯೂ ಯೂನಿವರ್ಸಿಟಿಯಲ್ಲಿ ಸಹ ನಿಮಗೆ ಆಫರ್ ಆಗಿ ಕೊಡುತ್ತಿದ್ದಾರೆ. ಇಷ್ಟೆಲ್ಲ ಆಫರ್ ನಿಮಗೆ ಸಿಗಬೇಕು ಎಂದರೆ ನೀವು 31 ಮಾರ್ಚ್ 2025 ಒಳಗಡೆ ರಿಜಿಸ್ಟ್ರೇಷನ್ ಮಾಡಿಕೊಂಡರೆ ಈ ಆಫರ್ ನಿಮಗೆ ಅಪ್ಲಿಕಬಲ್ ಆಗುತ್ತದೆ. ಸೊ ಅದಕ್ಕೆ ಯೋಚನೆ ಮಾಡ್ತಿದ್ದೀರಾ? ಬೇಗ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಈ ಆಫರ್ ನಿಮಗೆ ಯಾರು ನೋಡ್ತಿದ್ದೀರ ವಿಡಿಯೋ ಅವ್ರಿಗೆಲ್ಲ ಸಿಗುತ್ತದೆ. ಮತ್ತು ಇವಾಗ ನೀವು ಗ್ರೇಡ್ A++ ಯೂನಿವರ್ಸಿಟಿ ನೋಡ್ತಾ ಇರ್ತೀರಾ. ಅದು ಯಾವ್ಯಾವ್ದಿದೆ ಅಂತಂದರೆ ಕಜಾನ್ ಫೆಡರಲ್ ಯೂನಿವರ್ಸಿಟಿ, ಫಾರ್ ಈಸ್ಟರ್ನ್ ಫೆಡರಲ್ ಯೂನಿವರ್ಸಿಟಿ, ನಾರ್ತ್ ವೆಸ್ಟರ್ನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ, ಪೆನ್ಜಾ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ, ಬಷ್ಕಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಲಭ್ಯವಿದೆ. ಮತ್ತು ನೀವು ಗ್ರೇಡ್ ಎದಲ್ಲಿ ನೋಡ್ತಾ ಇದ್ರೆ ಪೆಟ್ರೋಜಾವಸ್ಕಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ, ಚುವಾ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ, ತಾಂಬೋ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ, ನ್ಯಾಷನಲ್ ರಿಸರ್ಚ್ ಯೂನಿವರ್ಸಿಟಿ, ಮೆಫಿ ಫಕಲ್ಟಿ ಆಫ್ ಮೆಡಿಸಿನ್ ಈ ಯೂನಿವರ್ಸಿಟಿ ಲಭ್ಯವಿದೆ. ಅದಕ್ಕಿಂತ ಕಮ್ಮಿ ಬಜೆಟಲ್ಲಿ ಹೋಗೋಣ ಅಷ್ಟಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಅದು ಇದೆ. ಇಂಗು ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಸಹ ಲಭ್ಯವಿದೆ. ಇಷ್ಟೆಲ್ಲ ITCS ಕಡೆಯಿಂದ ನಿಮಗೆ ಇಷ್ಟೊಂದು ಪ್ರೊವೈಡ್ ಮಾಡ್ತಾ ಇರುವಾಗ ಏನಕ್ಕೆ ಯೋಚನೆ ಮಾಡಬೇಕು? ಬೇಗ ರಿಜಿಸ್ಟ್ರೇಷನ್ ಮಾಡಿ ಹಾಗೂ ಅರ್ಲಿ ಬರ್ಡ್ ಆಫರ್ ಸಹ ನಿಮ್ಮದಾಗಿಸಿಕೊಳ್ಳಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ಡಾಕ್ಟರ್ ಆಗುವ ಕನಸನ್ನು ಈಗಿಂದೀಗಲೇ ನನಸು ಮಾಡುವ ಪ್ರಯತ್ನವನ್ನು ಪಡೆಯಿರಿ. ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಸಹ ಮಾಡಿ. ನಮ್ಮನ್ನು ಹೀಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.